ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ನಾವಲಗಿ ಗ್ರಾಮದಲ್ಲಿ ಮಹಿಳೆ ಮೇಲೆ ಹಲ್ಲೆ ಆರೋಪ. ಅಬಕಾರಿ ಇನ್ಸ್ಪೆಕ್ಟರ್ ಸೇರಿ 4 ಮೇಲೆ ಎಫ್ಐಆರ್. ಹೌದು ವೀಕ್ಷಕರೇ, ಮಹಿಳೆ ಮೇಲೆ ಹಲ್ಲೆ ಆರೋಪ. ಅಬಕಾರಿ ಇನ್ಸ್ಪೆಕ್ಟರ್ ಸೇರಿ 4 ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ. ಇನ್ಸ್ಪೆಕ್ಟರ್ ಗೀತಾ ತೆಗ್ಗಾಳ್ ಹಾಗೂ ಟೆಂಡರ್ ಆನಂದ್ ಬಾಗಿ, ಹನುಮಂತ್ ರೆಡ್ಡಿ, ಕಲ್ಯಾಣಿಯಿಂದ ಹಲ್ಲೆ ಆರೋಪ. ಜಮಖಂಡಿ ತಾಲೂಕಿನ ಅಬಕಾರಿ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿಗಳು ಈ ಹಲ್ಲೆಯನ್ನ ನಡೆಸಿದವರು. ನಾವಲಗಿ ಗ್ರಾಮದ ಚಂದ್ರವ್ವ ಬಸಪ್ಪ ಕದಂ ಹಲ್ಲೆಗೊಳಗಾದ ಮಹಿಳೆ. ಅಕ್ರಮ ಸಾರಾಯಿ ಮಾರಾಟ ಮಾಹಿತಿ ಹಿನ್ನೆಲೆಯ ಮೇರೆಗೆ ಮನೆ ಪರಿಶೀಲನೆಗೆಂದು ಬಂದು ಹಲ್ಲೆ ಮಾಡಲಾಗಿದೆ. ಮಹಿಳೆಯ ಕೈ ಮತ್ತು ಮೊಣಕಾಲಿಗೆ ಲಾಠಿಯಿಂದ ಹಲ್ಲೆ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ನಾವಲಗಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಹಲ್ಲೆ ಮತ್ತು ನಿಂದನೆಗೊಳಗಾದ ಮಹಿಳೆಯಿಂದ ರಬಕವಿ ಬನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹಲ್ಲೆಗೊಳಗಾದ ಮಹಿಳೆಯ ಮಗ ದಾನೇಶ್ ಹಾಗೂ ಇನ್ಸ್ಪೆಕ್ಟರ್ ನಡುವೆ ಮಾತನಾಡಿದ ಆಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದೆ. ಏನಂದರೆ ರಬಕವಿ ಬನಹಟ್ಟಿ ತಾಲೂಕಿನೊಳಗೆ ಡ್ರಿಂಕ್ ಮಾರೋದು, ಅದರ ನಂತರ ಎಲ್ಲೆಲ್ಲಿ ಫುಟ್ಪಾತ್ಗಳಲ್ಲಿ ಅಲ್ಲಿ ಇಲ್ಲಿ ಅಂಥೇಳಿ ಡ್ರಿಂಕ್ ಮಾರೋದು, ಮದ್ಯಪಾನ ಮಾರಾಟ ಭಾಳ ಐತಿ. ಇರುವಾಗ ಒಬ್ಬರು ಚಂದ್ರವ್ವ ಅಬಕಾರಿ ಇಲಾಖೆಯವರು ಒಬ್ಬ ಚಂದ್ರವ್ವ ಬಸಪ್ಪ ಕದಂ ಅವರಿಗೆ ಅಬಕಾರಿ ಇಲಾಖೆಯವರು ಬಂದು ಹಲ್ಲೆ ಮಾಡ್ತಾರೆ. ಅದಕ್ಕೋಸ್ಕರ ಹಲ್ಲೆ ಮಾಡೋದ್ರ ರೈಟ್ಸ್ ಯಾರಿಗೂ ಇಲ್ಲ, ಯಾವ ಕಾಯ್ದೆ ಒಳಗಿಲ್ಲ. ಇರುವಾಗ ಅವರಿಗೆ ಇವರು ಹೊಡೆದಿದ್ದಾರೆ. ಅದರ ನಂತರ ಇದ್ದ ಮೇಲಿನ ಅಧಿಕಾರಿಗಳ ಏನು ಮುಗ್ಧ ಕ್ರಮ ಇವ್ರ ಮೇಲೆ ತಗೋಬೇಕು. ಅದರ ನಂತರ ಏನಾದರೂ ಅಲ್ಲಿ ಹಲ್ಲೆ ಮಾಡೋಕ್ಕಿಂತ ಮೊದಲು ಏನಾದರೂ ಅವ್ರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು ಈ ಅಧಿಕಾರಿಗಳು. ಅದರ ನಂತರ ಕ್ರಮನೇ ತಗೊಂಡಿಲ್ಲ ಅಂದರೆ ಹಲ್ಲೆ ಮಾಡೋದು ತಪ್ಪು. ಇವ್ರ ಮೇಲೆ ಮೇಲಿನ ಅಧಿಕಾರಿಗಳು ಅಬಕಾರಿ ಇಲಾಖೆಯವರಿಗೆ ಮುಗ್ಧ ಇವ್ರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ನನ್ನಲ್ಲಿ ಅನಿಸಿಕೆ. ನಾವಲಗಿ ಗ್ರಾಮದ ಸುನಿಲ್ ಶ್ರೀಧರ್ ಬಸಪ್ಪ ಕದಂ ಎಂದ ನಾನು CL4 ಮಾಡೋ ಸಲುವಾಗಿ ಜಮಖಂಡಿ ಅಬಕಾರಿ ಗೀತಾ ತೆಗ್ಗಾಳ್ ಮೇಡಮ್ ಅವ್ರ ಹತ್ರ ಹೋದಾಗ ಹೋಗಿ ಕೇಳ್ಕೊಂಡು CL4 ಮಾಡೋದನ್ರಿ ಮೇಡಮ್, ಒಂದು ಸ್ವಲ್ಪ ಜಾಗ ವಿಸಿಟ್ ಮಾಡಿರಿ ಅಂತ ಕೇಳ್ಕೊಂಡ್ರಿ. ಹೇಳಿದ ನಂತರ ಏನಾದ್ರಿ, ಇಲ್ಲಪ್ಪ ಬರ್ತೀನಿ ಒಂದು ವಾರ ಬಿಟ್ಟು. ಆಯ್ತು ಮೇಡಮ್. ಆ ನಂತರ ಒಂದು 4-5 ದಿವ್ಸಕ್ಕೆ ಮತ್ತೆ ಹೋಗಿರಿ, ಮತ್ತೂ ಬರಲಿಲ್ಲ. ಆ ನಂತರ ಫೋನ್ ಹಚ್ಚಿದ್ರಿ. ಫೋನ್ ಹಚ್ಚಿದ ಕೇಳಿದ್ರಪ್ಲೆ ಏನು ಹಚ್ಚಿದಾಗ ಫೋನ್ ಎಲ್ಲಾರು ಎತ್ತಬೇಕು, ಮಾತಾಡ್ಬೇಕು ಅನ್ನೋದು ರೂಲ್ಸ್ ಐತೆ ಅನ್ನೋದಕ್ಕೆ. ಇಲ್ರಿ ಮೇಡಮ್ ಹಂಗೇನಿಲ್ರಿ, ಬಂದು ಹಚ್ಚಿದ್ರಿ ಅಂತ ಹೇಳಿದ್ರಿ. ಕೇಳ್ಕೊಂಡ ನಂತರ ಆ ನಂತರ ಒಂದು ಮತ್ತೆ ನನ್ನ 4 ಸಲ ಹೋದಿರಿ. ಆದರೂ ಆಗೋ ರೆಸ್ಪಾನ್ಸ್ ಮಾಡ್ಲಿಕ್ಕಾಗನ ನಾವು DC ಅವ್ರ ಹತ್ರ ಹೋದಿವ್ರಿ. DC ಅವ್ರ ಹತ್ರ ಹೋದ ನಂತರ ಇಲ್ಲಪ್ಪ ಬರ್ತೀನಿ ಒಂದು 4 ದಿವಸ ಬಿಟ್ಟು ಅಂತಂದ್ರು ಸಾಹೇಬರು. ಆಯ್ತು ಸರ್ ಅಂತೇ ಬಂದಿವ್ರಿ. ನಾವು ಅವ್ರ ಮೇಡಮ್ ಅವ್ರಿಗೇನು ಬಂದಿಲ್ಲ ಹಿಂಗಂತೇನು ಹೇಳಿಲ್ಲ ನಾವು ಅಲ್ಲಿ DC ಅವ್ರಿಗೆ. ಆನಂತರ ಊರಾಗ ಬಂದ ಬೇರೆಯವ್ರ ಯಾರೋ ಸಿಕ್ಕಿದಿರ್ತಾರೆ, ಅವ್ರು ಸಿಕ್ಕಿದ್ಮೇಲೆ ಅವ್ರಿಗೆ ಹೊಡಿ ಬಡಿ ಮಾಡಿ ಕೇಸ್ ಮಾಡಿ ಸುನಿಲ್ ಕೊಟ್ಟಾನ ಹೇಳ ಅಂತೇಳಿ, ಸುನಿಲ್ ಕದಂ ಕೊಟ್ಟಾನ ನಮಗೆ ಅಂತೇಳಿ ಅವ್ರ ಮ್ಯಾಗ ಕೇಸ್ ಮಾಡಿದ್ದೆ. 2ನೇ ನಂಬರ್ 1 A1 A2 A3 ಅಂತ ಹೆಸರು ಸುನಿಲ್ ಕದಂ ಅಂತ ಹಾಕಿ ಕೇಸ್ ಒಳಗೆ ಹಾಕೋದು. ಈ ರೀತಿ ಮಾಡಿ ಆ ನಂತರ 14ನೇ ತಾರೀಕು ಮನೆಗೆ ಬಂದು ನಮ್ಮ ಮನ್ಯಾಗ ಏನೂ ಇಲ್ಲ, ಸುಮ್ಮನೆ ಚೆಕ್ ಮಾಡಿ ನಮ್ಮ ತಾಯಿನ ಹೊಡೆದ್ರು. ತಾಯಿನ ಹೊಡೆದ ನಂತರ ಯಾಕೆ ಮೇಡಮ್ರ ಹೊಡೆದ್ರಿ ಅಂತ ಕೇಳಿದಾಗ, ಹೊಡೆದಿನ ನೋಡಿ ಏನು ಮಾಡ್ಕೋತೆ ಮಾಡ್ಕೋ, ನಿನ್ನ ಕೈಲಿ ಏನಾಗುತ್ತೆ ಮಾಡ್ಕೋ ಅಂತಂದ್ರು. ಹೋಗ್ಲಿ ಬಿಡತ್ತೆ ಬಿಟ್ಟಿವ್ರಿ. ಮತ್ತೆ 2 ಕೇಸ್ ಮಾಡಿದ ನಂತರ ನಾವು ಜಮೀನು ತೊಗೋಬೇಕಂತ ಹೋಗಿದ್ವಿ. ಆ ನಂತರ ಮತ್ತು 1ನೇ ತಾರೀಕು ಬೆಳಿಗ್ಗೆ 5 ಗಂಟೆ 10 ನಿಮಿಷಕ್ಕೆ ಮತ್ತೆ ಬಂದು ನಮ್ಮ ತಾಯಿನ ಹೊಡೆದ್ರು. ಮತ್ತೆ ಸಿಕ್ಕ ಬಾಯಿಗೆ ಬಂದಂತ ನಮ್ಮ ತಾಯಿನ ಬೈದು ನಾವು ಮನ್ಯಾಗಿಲ್ದಾಗ ಬಡಿ ಬಡಿ ಮಾಡಿದಾಗ ನಾವು ಈ ರೀತಿ ಕೇಸ್ ಮಾಡಿದ್ವಿ. ನಾವು ರೀ ಮನ್ಯಾಗ ಕೂತಿದ್ದೀವಿ ರೀ. ಮನ್ಯಾಗ ಕೊಂಡ್ರನ ಬಂದವ್ರನ್ನ ಮನಿ ಎಲ್ಲ ಚೆಕ್ ಮಾಡ್ಕ್ಯಾರಿ ಮಕ್ಳಿಗೆ ಎಲ್ಲಿದಾರ ತಂದ್ಕ್ಯಾರಿ ನನಗೆ ಬಡದ್ ಹೋದ್ರಿ. ಬಡದು ಹೋಗೋಣ ರೀ. ನಾ ಯಾಕ್ರಿ ಮೇಡಮ್ರ ನಾನು ಇಲ್ಲ ನಿನ್ನ ಮಕ್ಳಿಗೆ ಬುದ್ಧಿ ಹೇಳಕ್ ಬರೈತಿಲ್ಲೋ ತಂದ್ಕ್ಯಾರಿ ಇದು ಮಾಡ್ಯಾರಿ. ನಮ್ಗ ಬಡದ ಹೋಗ್ಯಾರಿ ಸರ್. ಮೊಣಕಾಲ್ಕ್ರಿ ಒಂದ್ 2 ಇಟ್ಟಾರ್ರಿ, ಕೈ ಮೇಲೆ 1 ಇಟ್ಟಾರ್ರಿ. ಮತ್ ಇಡಾನ ರೀ ಯಾಕ್ರಿ ಮೇಡಮ್ರಿ ಯಾಕೆ ಬಿಡ್ತೀನಿ ನಿನ್ನ ಮಕ್ಳಿಗೆ ತಂದು ಕೊಡು, ನಿನಗ ಇಲ್ರಿ ರೊಟ್ಟಿ ಕೊಟ್ಕೊಂಡ್ ಬೆನ್ನ ಹತ್ತೀನಿ ನೋಡು, ಅಂತದ್ ಕಲ್ತಿದ್ದೀನಿ ಇಂಥದ್ ಕಲ್ತಿದ್ದೀನಿ ಸುಳ್ಳು ಹೇಳ್ತೀನಿ ತಂದು ಕ್ಯಾರಿ ನನಗ
ಬಡ್ದಾರಿ ಮೇಡಮ್ರು ಬಂದ ಹ್ಞೂ ಮತ್ತು ಮ್ಯಾಲೆ ಚೆಕ್ ಮಾಡೋದು ತೆಳಗ್ ಚೆಕ್ ಮಾಡೋದು ಎಲ್ಲ ಮಾಡಿ ಎಲ್ಲ ಕಿತ್ತಾಕಿ ಹೋಗ್ಯಾರಿ ಹ್ಞೂ ಸರ್ವ ಅವರು ಎಲ್ಲರೂ ಈಗ 10-12 ಜನ ಬಂದಿರ್ರಿ 10-12 ಜನ ಬರಾನ ಏನ್ರಿ ನಮ್ಮಲ್ಲಿ ಏನು ಸಿಕ್ಕೈತೇನ್ರಿ ಮೇಡಮ್ರು ಅಂದ್ರೂ ಅವರು ಕೇಳಿಲ್ರಿ ಅವ್ರು ನೀನು ಮಕ್ಕಳಿಗೆ ಹಿಂಗೆ ಇದ ಕಲಿಸಿದೆ ನಾ ತಂದು ಕ್ಯಾರೆ ಬಡದು ಹೋಗ್ಯಾರ ನನಗ್ರಿ ಏನು ಮಾಡೋದು ಹೇಳ್ರಿ ಸರ್ ಅದನ್ನ ತಮ್ಮ ಹೆಸರು ರೀ ನನ್ನ ಹೆಸರು ರೀ ಚಂದ್ರವ್ವ ಬಸಪ್ಪ ಕದಂಬ್ರಿ